ಅವಾಗ ದೇವರು ನೀವು ಕೇಳಲು ಪಡ್ತಿರೋ ಅವಾಗ ನೀವು ಜೀವಿತದಲ್ಲಿ ಸುಂದರವಾಗಿ ದೇವರು ರೂಪಿಸ್ತಾರೆ. ಈ ಸೋಳನ್ನು ಹಾಲಲ್ಲಿ ಎಸೆದ್ರ ದೇವರು ಹೇಳಿದ ಮಾರ್ಗದಲ್ಲಿ ತಪ್ಪು ಬಿಟ್ಟ. ದೇವರು ಹೇಳಿದ್ರು ಎಲ್ಲವನ್ನು ಕಂಪ್ಲೀಟಾಗಿ ನಾಶ ಮಾಡು, ಯಾವುದನ್ನು ನೀನು ಹಾಲಲ್ಲಿ ಎಸೆದು ಇಡಬಾರ್ದು. ಅದು ಮಕ್ಕಳಾಗಿರಲಿ, ದನ ಆಗಿರಲಿ, ಕುರಿ ಆಗಿರಲಿ, ಯಾರೇ ಆಗಿರಲಿ, ನಾನು ಏನು ಹೇಳ್ತಾ ಇದ್ದೀನಿ ಅದು ಮಾಡು ಅಂತಾಗ ದೇವರು ಏನು ಹೇಳ್ತಾರೋ ಅದನ್ನು ನಮ್ಮ ಜೀವಿತದಲ್ಲಿ ನಾವು ಮಾಡಲ್ಲ ಪಡಬೇಕು. ಯಾವುದು ಹಾಲಲ್ಲಿ ಹೆಸರು ಎಡ್ಕೊಡ್ದು, ಎಲ್ಲಿ ಎಡಿತೀರೋ ಅಲ್ಲಿ ನಮ್ಮ ಜೀವಿತದಲ್ಲಿ ಏನಾಗುತ್ತೆ, ಶತ್ರು ಬಂದು ನಿಂತ್ಕೊತಾನೆ. ಹಾಲಲ್ಲಿ ಎಸೆದ್ರ ಶತ್ರು ಬಂದು ನಿಂತ್ಕೊಂಡು ನಮ್ಮ ಹಾಲಲ್ಲಿ ಎಸೆದ್ರ ಅವನು ಹೇಳಿದ ಮಾರ್ಗದಲ್ಲಿ ನಾವು ನಡೀತೀರಿ, ಅವನು ತೋಡಿದ ಮಾರ್ಗದಲ್ಲಿ ನಾವು ನಡೆಯಲು ಪಡ್ತೀರಿ. ಯಾವತ್ತೂ ಹಾಲಲ್ಲಿ ಎಸೆದ್ರ ನಮ್ಮ ಜೀವಿತದಲ್ಲಿ ದೇವರು ಏನು ಹೇಳ್ತಾರೋ ಅದೇ ನಾವು ಮಾಡಲು ಪಡಬೇಕು. ಯಾವಾಗ ಮಾಡಲ್ಪಡ್ತಿರೋ ನಮ್ಮ ಜೀವಿತದಲ್ಲಿ ಆಶೀರ್ವಾದ ಕಾಣಲ್ಪಡ್ತೀರಿ, ಅದ್ಭುತಗಳು ಕಾಣಲ್ಪಡ್ತೀರಿ. ದೇವರ ಕೋಪ ಸ್ವಲ್ಪದೇ, ಅದರ ಪ್ರೀತಿ ಶಾಶ್ವತದದು. ಏನೇ ಆಗಿರಲಿ, ನಿಮ್ಮ ಒಂದು ಪಕ್ಷ ನೀವು ತಪ್ಪು ಮಾಡಿರ್ಬೋದು, ಪಾಪ ಮಾಡಿರ್ಬೋದು, ಇಮ್ಮಿಡಿಯೇಟಾಗಿ ರಿಪೆಂಟ್ ಮಾಡಿದ್ರೆ ದೇವರ ಕಾರ್ಯ ನಮ್ಮ ಜೀವಿತದಲ್ಲಿ ಕಾಣಲ್ಪಡ್ತೀರಿ. ಪರಿಶುದ್ಧಾತ್ಮನೇ ದೇವರು ನಮಗೆ ಏನಕ್ಕೆ ಪರಿಶುದ್ಧಾತ್ಮನ ಸಹಾಯ ಕೊಡೋದು, ಹಾಲಲ್ಲಿ ಹತ್ರ ಇದು ತಪ್ಪು, ಇದು ಮಾಡಬೇಡ, ಹೋಗಿ ಇಮ್ಮಿಡಿಯೇಟಾಗಿ ರಿಪೆಂಟ್ ಆಗುವಂಥ ಪರಿಶುದ್ಧಾತ್ಮನ ಯಾವಾಗ ಹೇಳ್ತಾರೋ ಆವಾಗ ಇಮ್ಮಿಡಿಯೇಟಾಗಿ ನಾವು ರಿಪೆಂಟ್ ಆದರೆ ದೇವರ ಕಾರ್ಯ ನಮ್ಮ ಜೀವಿತದಲ್ಲಿ ಕಾಣಲ್ಪಡುತ್ತೆ. ಮನುಷ್ಯರಾದ್ಮೇಲೆ ಪ್ರತಿಯೊಬ್ಬರು ತಪ್ಪು ಮಾಡ್ತೀರಿ, ಪ್ರತಿಯೊಬ್ಬರು ಹಾಲಲ್ಲಿ ಸುತ್ತ ಎಡವದೇ ಇರುತ್ತೀರಿ. ಆದರೆ ಎಡವದಾಗ ನೀವು ಯಾವಾಗ ರಿಪೆಂಟ್ ಆಗ್ತಿರೋ ಅವಾಗ ದೇವರು ನೀನು ಆಶೀರ್ವಾದ ಮಾಡ್ತಾರೆ. ಈ ಸೋಳನ್ನ ಹಾಲಲ್ಲಿ ಸತ ರಿಪೆಂಟ್ ಆಗಲಿಲ್ಲ, ದೇವರೇ ನನ್ನ ಕ್ಷಮಿಸ್ಬಿಡು, ನೀನು ಹೇಳಿದ ಮಾರ್ಗದಲ್ಲಿ ನಾನು ಕೇಳಲಿಲ್ಲ ಅಂತ ಯಾವಾಗ ಅವ್ನು ಹೇಳಿದರೆ ಅವನ ಸಂತತಿಗಳ ಆಶೀರ್ವಾದ ಕಾಣ್ತಾ ಇದ್ರು, ಅವನ ಸಂತತಿಗಳು ರಾಜನಾಗಿ ಆಗ್ತಾ ಇದ್ರು. ಆದರೆ ಕೇಳಲಿಲ್ಲ ಅವನು. ಹಾಲಲ್ಲಿ ಸತ್ರ ಇವತ್ತು ಅನೇಕರು ಅದೇ ನಾವು ಮಾಡೋದು. ಯಾವಾಗ ನನ್ನ ಜೀವಿತದಲ್ಲಿ ತಪ್ಪು ಸಂಭವಿಸ್ತಾ ಇದೆಯಾ, ಇದು ದೇವರ ಚಿತ್ತ ಇಲ್ಲ, ದೇವರ ಮಾರ್ಗ ಅಲ್ಲ ಅಂತ ನೀವು ಏನು ಗೊತ್ತಾಗುತ್ತೋ ಇಮ್ಮಿಡಿಯೇಟಾಗಿ ತಿರುಗಿ ಬಂದು ಹಾಲಲ್ಲಿ ಸತ್ರ ದೇವರ ಬಳಿಗೆ ಸಮರ್ಪಣೆ ಕೇಳ್ರಿ. ನೋಡಿ, ಹಾಲಲ್ಲಿ ಸತ್ರ ದುಷ್ಟಕುಮಾರನ ಚರಿತ್ರೆ ನಿಮಗೆಲ್ಲರಿಗೂ ಗೊತ್ತು. ಈ ದುಷ್ಟಕುಮಾರನು ಅಪ್ಪನ ಮನೆಗೆ ಇದ್ದಾಗ ಎಲ್ಲವೂ ಅವಂದೇ ಆಗಿತ್ತು. ಆ ಬೆಳ್ಳಿಯೂ ಅಂದಾಗಿತ್ತು, ಚಿನ್ನವೂ ಅಂದಾಗಿತ್ತು, ಎಲ್ಲವೂ ಆಗಿತ್ತು. ಆದರೆ ಶತ್ರು ಏನು ಮಾಡ್ದ, ಅಪ್ಪನ ಮನೆಯಿಂದ ದೂರ ತೊಗೊಂಡೋದ. ಯಾವಾಗ ಅಪ್ಪನ ಮನೆಯಿಂದ ದೂರ ತೊಗೊಂಡೋದಾಗ ಇವತ್ತ ಇದ್ದಿದ್ದ ದುಡ್ಡೆಲ್ಲ ಏನು ಮಾಡ್ದ, ವ್ಯಭಿಚಾರಿಗಾಗಿ ಇಟ್ಟ. ಎಲ್ಲ ಇಟ್ಕೊಂಡು ಲಾಸ್ಟಿಗೆ ಹಂದಿ ತಿನ್ನೋ ಆಹಾರ ತಿಂದಾಗ ಅವನಿಗೆ ಜೀವಿತದಲ್ಲಿ ಏನಾಯ್ತು, ಮನ ತಿರುಗಿದ. ಯಾವಾಗ ಅವನ ಮನ ತಿರುಗಿ ಮತ್ತೆ ಹಾಲಲ್ಲಿ ಸುತ್ತ ದೇವರ ಹತ್ರ ಏನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಗೊತ್ತಾ, ದೇವರೇ ನನ್ನ ಮಗನ ಸ್ಥಾನ ಬೇಡ ಅಪ್ಪ, ನನ್ನ ಮಗನ ಸ್ಥಾನ ಬೇಡ, ನೀನು ಹಾಲಲ್ಲಿ ಹೆಸರು ನೀನು ಹತ್ರ ಅನೇಕರು ಕೆಲಸದವ್ರು ಇದಾರಲ್ಲ, ಆ ಕೆಲಸದವ್ರ ಸ್ಥಾನ ನನಗೆ ಕೊಟ್ಟರೆ ಸಾಕು, ನಾನು ಮತ್ತೆ ಹಿಂತಿರುಗಿ ಬರ್ತೀನಿ ಅಂತಾನೆ. ಯಾವಾಗ ಆ ಥರ ಹೇಳಿದ ತಕ್ಷಣ ಹಾಲಲ್ಲಿ ಸುತ್ತ ಅಪ್ಪ ಮತ್ತೆ ಅವನಿಗೆ ಹಿಂತಿರುಗಿ ಒಂದು ಸಂಬರನಾಗಿ ದೇವರು ಮಾಡ್ತಾರೆ. ಹಾಲಲ್ಲಿ ಹತ್ರ ನಮ್ಮ ಜೀವಿತದಲ್ಲಿ ಮನ ತಿರುಗನೆ ಉಂಟಾಗಬೇಕು. ಯಾವಾಗ ನಾವು ಮನ ತಿರುಗ್ತಿರೋ ಆವಾಗ ದೇವರ ಕಾರ್ಯಗಳು ನಡೆಯುತ್ತೆ. ಎಲ್ಲರ